ಕುಲದೇವತೆ ಪೂಜೆಗೆ ಬೇಕಾಗಿರೋ 11 ರೀತಿ ಹೂವನ್ನ ನೀನೇ ಸಿದ್ಧ ಮಾಡಬೇಕು. ಮಾಡ್ತೀನಿ. ಕುಲದೇವತೆಗೆ ನೈವೇದ್ಯ ಕೊಡೋ 5 ರೀತಿ ಪ್ರಸಾದವನ್ನ ಎಲ್ಲ ನೀನೇ ಸ್ವತಃ ಸಿದ್ಧ ಮಾಡಬೇಕು. ಸರಿ, ಮಾಡ್ತೀನಿ. ಪೂಜೆ ಮನೆಯಲ್ಲಿ ಪೀಠದ ಮೇಲೆ ಕುಲದೇವತಾ ಪ್ರತಿಮೆನ ನೀನೇ ಸ್ವತಃ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಆಯ್ತು ತಾತ. ಆ ಕುಲದೇವತೆ ಪೂಜೆಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಲೋಪ ಆದರೂ ಕೂಡ ಅಖಿಲ್ಗೆ ಅಮಂಗಳ ಆಗತ್ತೆ. ಹಾಗಾಗಿ ಆ ಕುಲದೇವತೆ ಪೂಜೆನ ನೀನು ಬಹಳ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ಮಾಡ್ತೀನಿ ತಾತ. ಇವ್ರ ಕ್ಷೇಮಕ್ಕಾಗಿ ಮಾಡೋ ಈ ಪೂಜೆಗೆ ಸಂಬಂಧಪಟ್ಟಿದ್ದನ್ನೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತೀನಿ. ಹೋಗಿ ಆ ಏರ್ಪಾಡೆಲ್ಲ ನೋಡ್ಕೋ. ಏನು ನಿಂತೆ ಇದೆಯಲ್ಲ, ಹೋಗು. ಆದ್ರೆ ಅದು ಅದು ಏನದು? ಪೀಠದ ಮೇಲೆ ಕುಲದೇವತೆ ಪ್ರತಿಮೆ ಇಡ್ಬೇಕು ಅಂದ್ರಲ್ಲ. ಹೌದು. ಈ ಮನೆ ಕುಲದೇವತೆ ಯಾರೋ ನನಗ್ ಗೊತ್ತಿಲ್ಲ. ತಿಳ್ಕೋಬೇಕು. ಈ ಮನೇಲಿರೋರನ್ನ ಯಾರನ್ನು ಕೇಳಿದೇನೆ ಮನೆ ಕುಲದೇವತೆ ಯಾರು ಅನ್ನೋದನ್ನ ನೀನ್ ತಿಳ್ಕೋಬೇಕು. ನಿನ್ನ ಅತ್ತೆ ಮನೆಯವರನ್ನ ಕೇಳಬಾರದು ಅಂದನಲ್ಲ ಅಂತ ನಿನ್ನ ತವ್ರ ಮನೆಯವರನ್ನ ಕೇಳ್ತೀನಿ ಅಂತ ಅನ್ಕೋತಾ ಇದೀಯನೋ? ಕೇಳಿದ್ರೂ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನಿನ್ನ ಅತ್ತೆ ಮನೆ ಕುಲದೇವತೆ ನಿನಗೇ ಗೊತ್ತಿಲ್ಲ ಅಂದಮೇಲೆ ನಿನ್ನ ತವ್ರನವ್ರಿಗೆ ತಿಳ್ಕೋಬೇಕು ಅನ್ನೋ ಅವಶ್ಯಕತೆ ಖಂಡಿತ ಇರಲ್ಲ. ಅದು ಹೇಗಾಗತ್ತೆ ತಾತ? ನಮ್ಮ ಕುಲದೇವತೆ ಬಗ್ಗೆ ಶ್ಯಾಮಂಗ್ ಹೇಗೆ ಗೊತ್ತಿರುತ್ತೆ? ನಮ್ಮ ಕುಲದೇವತೆ ಬಗ್ಗೆ ಮನೆ ಜನರನ್ನ ಯಾರನ್ನೂ ಕೇಳ್ದೇನೆ ಅವಳು ಹೇಗೆ ತಿಳ್ಕೋತಾಳೆ? ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕೋ ಹಾಗೆ ತಿಳ್ಕೋತಾಳೆ. ಒಂದು ವೇಳೆ ಅವಳು ತಿಳ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಅಲ್ವಾ ಅಪ್ಪ? ಅಖಿಲಗ್ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋ ಪೂಜೆ ಅಲ್ವಾ ಇದು? ಹೋಗ್ಲಿ, ಅವಳಿಗೆ ಬೇರೆ ಏನಾದ್ರೂ ಪರೀಕ್ಷೆ ಮಾಡಿದ್ರೆ? ಆಗಲ್ಲ, ಬೇರೆ ಆಗಲ್ಲ. ನಿರ್ಧಾರ ಮಾಡೇ ಆಗಿದೆ. ಇನ್ನು ಆ ನಿರ್ಧಾರದಲ್ಲಿ ಬದಲಾವಣೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಎರಡನೇ ಪರೀಕ್ಷೆ ಈಗ ಶುರುವಾಗಿದೆ. ಇವಳೀಗ ಗೆಲ್ಲೋದು ಕಷ್ಟನೇ.
ನೀವ್ ಹೇಗ್ ಸಹಾಯ ಮಾಡ್ತೀರಾ ಅಕ್ಕ? ಈ ಮನೆ ಜನರನ್ನ ಯಾರನ್ನು ಕೇಳ್ಬಾರ್ದು ಅಂತ ತಾತ ಹೇಳಿದಾರಲ್ಲ. ಮತ್ತೆ ಕುಲದೇವತೆ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋದು ಪಾಪ. ಆ ಪಾಪ ಅನುಭವಿಸೋಕ್ ಸಿದ್ಧ ಆಗಿನೇ ನಾನು ಬಂದಿದ್ದೀನಿ. ಈ ಪರೀಕ್ಷೆಯಲ್ಲಿ ನೀನ್ ಗೆಲ್ಲೋದೊಂದೇ ನನಗೆ ಬೇಕಾಗಿತ್ತು. ಅಖಿಲ್ ಕ್ಷೇಮಕ್ಕಾಗಿ ಮಾಡ್ತಿರೋ ಈ ಕುಲದೇವತೆ ಪೂಜೆ ನಿರ್ವಿಘ್ನವಾಗಿ ನಡಿಬೇಕು. ಅದಕ್ಕೆ ನಮ್ಮ ಕುಲದೇವತೆ ಬಗ್ಗೆ ನಿನ್ಗೆ ಹೇಳಬೇಕು ಅನ್ಕೊಂಡಿದ್ದೀನಿ. ಬೇಡ ಅಕ್ಕ, ದಯವಿಟ್ಟು ನೀವ್ ಹೇಳ್ಬೇಡಿ. ತಾತ ಹೇಳಿರೋ ಹಾಗೆ ಮನೆಯವ್ರ ಮೂಲಕ ಆ ವಿಷಯ ತಿಳ್ಕೊಳ್ಳೋದು ನನ್ಗಿಷ್ಟ ಇಲ್ಲ. ಮನಸ ವಾಚ ಕಾಯ ಅಖಿಲ್ ಅವ್ರಿಗೆ ಕ್ಷೇಮ ಕೋರೋಳು ನಾನು. ನನ್ ಕೃಷ್ಣನೇ ನನ್ಗೆ ಯಾವ್ದಾದ್ರೂ ದಾರಿ ತೋರಿಸ್ತಾನೆ. ನಿಮ್ ಕುಲದೇವತೆ ಯಾರೋ ನನಗೆ ಗೊತ್ತಾಗೋ ಹಾಗೆ ಮಾಡ್ತಾನೆ. ನಿಜ ಶ್ಯಾಮ, ನಿನ್ ಕೃಷ್ಣನೇ ನಿನಗೆ ದಾರಿ ತೋರಿಸ್ತಾನೆ. ಅಕ್ಕ, ಪೂಜೆಗೆ ಬೇಕಾಗಿರೋ ಪೂಜಾ ಸಾಮಗ್ರಿ ಎಲ್ಲ ಈ ಚೀಟಿಯಲ್ಲಿ ಬರ್ದಿದ್ದೀನಿ ಅಕ್ಕ. ಪೂಜೆಗೆ ಬೇಕಾಗೋ ಹೂವು, ತಾತ ಹೇಳಿರೋ ಅಷ್ಟು ಕೊಬ್ಬರಿಕಾಯಿ, ನೈವೇದ್ಯ ಮಾಡೋದಕ್ಕೆ ಬೇಕಾಗೋ ವಸ್ತು ಎಲ್ಲ ಇದ್ರಲ್ಲಿ ಬರ್ದಿದ್ದೀನಿ ಅಕ್ಕ. ಯಾರನ್ನಾದ್ರೂ ಮಾರ್ಕೆಟ್ಗೆ ಕಳಿಸಿ ಇದನ್ನ ತರಿಸ್ಕೊಡ್ತೀರಾ? ಆಗ್ಲಮ್ಮ, ಯಾರನ್ನಾದ್ರೂ ಕಳಿಸಿ ತರಿಸ್ತೀನಿ. ಹನ್ನೊಂದು ರೀತಿ ಹೂಗಳನ್ನ ತರಬೇಕು. ಅದರಲ್ಲಿ ಒಂದು ರೀತಿ ಹೂ ಮಿಸ್ ಆದ್ರೂ ಪೂಜೆ ನಡೆಯಲ್ಲ. ಶ್ಯಾಮ ಈ ಮನೆ ಬಿಟ್ಟು ಹೋಗೋ ಹಾಗಾಗತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಬಿಡಿ ಅಮ್ಮವ್ರೆ. ಕರೆಕ್ಟಾಗಿ ಪೂಜೆ ಟೈಮ್ನಾಗೆ ಒಂಥರದ ಹೂವನ ಮಾಯ ಮಾಡ್ಬಿಡ್ತೀನಿ ಬಿಡಿ. ದಿಸ್ ಇಸ್ ಟೂ ಮಚ್. ಇದು ತುಂಬಾ ಅನ್ಯಾಯ. ಅರ್ಹತೆನ ನಿರ್ಧಾರ ಮಾಡೋಕೆ ಪರೀಕ್ಷೆ ಮಾಡ್ಬೋದು, ಆದ್ರೆ ಈ ತರ ಅರ್ಥ ಇಲ್ಲದೆ ಇರೋ ಪರೀಕ್ಷೆ ಮಾಡಬಾರ್ದು. ಕ್ವೆಶ್ಚನ್ ಪೇಪರ್ ಕೊಡ್ದಂಗೆ ಆನ್ಸರ್ ಶೀಟ್ ಮಾತ್ರ ಕೊಟ್ರೆ ಯಾರಾದ್ರೂ ಏನ್ ಬರೀತಾರೆ? ಶ್ಯಾಮನ ಪರೀಕ್ಷೆಯಲ್ಲಿ ಫೇಲ್ ಮಾಡೋದಿಕ್ಕೆ ಈ ತರ ಪರೀಕ್ಷೆ ಇಡು ಅಂತ ಯಾರಾದ್ರೂ ಸಲಹೆ ಕೊಟ್ರೋ ಏನೋ ನಿಮ್ಮ ತಾತನವ್ರಿಗೆ? ಅಂದ್ರೆ ಅಂದ್ರೆ ಏನಿದೆ ಮಗನೇ, ನಿಮ್ ಮಮ್ಮಿ ಕರೆದಿದ್ದಕ್ಕೆ ತಾನೇ ನಿಮ್ ತಾತ ಬಂದಿದ್ದು. ನಿಮ್ ಮಮ್ಮಿ ಹೇಳಿದಿಗೆ ತಾನೇ ಶ್ಯಾಮನ್ ಪರೀಕ್ಷೆ ಇಡ್ತಾ ಇರೋದು. ಅಂದ್ರೆ ಏನ್ರಿ ನಿಮ್ ಉದ್ದೇಶ? ನಾನೇ ನಮ್ಮಪ್ಪನ ಕೈಲಿ ಇಂಥ ಪರೀಕ್ಷೆ ಮಾಡಿಸ್ತಿದ್ದೀನಿ ಅಂತ ಅನ್ಕೋತಿದ್ದೀರಾ? ದಯವಿಟ್ಟು ಹಾಗೆಲ್ಲ ಅನ್ಕೋಬೇಡಿ. ಹಾಗನ್ಕೊಂಡ್ರೆ ನೀವು ನನ್ನ ಮೇಲೆ ಅನುಮಾನ ಪಟ್ಟ ಹಾಗಲ್ಲ, ನಮ್ಮಪ್ಪನ ಮೇಲೆ ಅನುಮಾನ ಪಟ್ಟ ಹಾಗೆ. ಇಂಥ ವಿಷಯದಲ್ಲಿ ಅವರು ಯಾರ ಮಾತು ಕೇಳಲ್ಲ. ಅವರು ಪೂಜೆ ಮಾಡಿ ಅಂತ ಹೇಳಿರೋದು ನಮ್ಮ ಕುಲದೇವತೆಗೆ. ಅದು ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಿರೋ ಪೂಜೆ. ಆ ಹುಡುಗಿ ಸರಿಯಾಗಿ ಪೂಜೆ ಮಾಡದೆ ಹೋದ್ರೆ ನಷ್ಟ ಯಾರಿಗೆ? ನಮ್ಮ ಮಕ್ಕಳಿಗೆ ಅಲ್ವಾ? ನಮ್ಮ ಮಕ್ಕಳಿಗೆ ನಷ್ಟ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ನಮ್ಮಪ್ಪ ಆ ಪರೀಕ್ಷೆ ಇಟ್ಟಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಶ್ಯಾಮ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ ಅಂತ ಅವರು ನಿರ್ಧಾರ ಮಾಡಿರ್ತಾರೆ.
ಆದ್ರೆ ಅಖಿಲ್, ನಂಗೆ ಯಾಕೋ ಭಯ ಆಗ್ತಿದೆ ಕಂದ. ಶ್ಯಾಮ ಸರಿಯಾಗಿ ಪೂಜೆ ಮಾಡದೆ ಹೋದ್ರೂ ಕೂಡ ನಿಂಗೇನು ತೊಂದರೆ ಆಗ್ಬಾರ್ದು. ನಮ್ ಕುಲದೇವತೆನೆ ನಿನ್ನ ಕಾಪಾಡ್ಬೇಕು. ಇನ್ನು 100 ಕಾಲ ನೀನು ಚೆನ್ನಾಗಿರ್ಬೇಕು. ಇದೆಲ್ಲ ನನ್ನ ಕನ್ಸ. ನಿಜವಾಗ್ಲೂ ಅವರು ಮನೇಲೇ ಇದ್ದಿದ್ರೆ ಹೀಗೆ ನನ್ನ ಮೇಲೆ ಅನುಮಾನ ಪಡ್ತಿದ್ರು. ಒಂದು ರೀತಿಲಿ ಅವರಿಲ್ಲದೆ ಇರೋದೇ ಒಳ್ಳೇದಾಯ್ತು. ದೇವ್ರೆ, ನಾಳೆ ಮಾತ್ರ ಕುಲದೇವತೆ ಪೂಜೆ ನಿರ್ವಿಘ್ನವಾಗಿ ನಡಿಬೇಕು. ಅಖಿಲ್ ಇನ್ನು 100 ಕಾಲ ಚೆನ್ನಾಗಿರ್ಬೇಕು. ಕುಲದೇವತೆ ಪೂಜೆಗೆ ಸಂಬಂಧಪಟ್ಟ ಹಾಗೆ ಚಿಕ್ಕ ಲೋಪ ಆದರೂ ಕೂಡ ಅಖಿಲ್ಗೆ ಅಮಂಗಳ ಆಗತ್ತೆ. ಈ ಮನೆ ಕುಲದೇವತೆ ಯಾರೋ ನನಗೆ ಗೊತ್ತಿಲ್ಲ. ತಿಳ್ಕೋಬೇಕು. ಯಾರನ್ನು ಕೇಳಿದೇನೆ ಮನೆ ಕುಲದೇವತೆ ಯಾರು ಅನ್ನೋದನ್ನ ನೀನ್ ತಿಳ್ಕೋಬೇಕು. ಕೃಷ್ಣ, ನನ್ಗೆ ಯಾಕಿಂತ ಪರೀಕ್ಷೆ? ಈ ಮನೆ ಕುಲದೇವತೆ ಬಗ್ಗೆ, ಆ ಕುಲದೇವತೆ ಪೂಜೆ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಈ ಸಮಸ್ಯೆಯಿಂದ ನಾನು ಹೇಗ್ ಪಾರಾಗ್ಲಿ ಕೃಷ್ಣ? ನನ್ಗೇನು ಅರ್ಥ ಆಗ್ತಿಲ್ಲ. ನಾಳೆ ಪೂಜೆ ಪರೀಕ್ಷೆಯಲ್ಲಿ ಶ್ಯಾಮ ಸೋಲ್ತಾಳ. ಪಾಪ ಸೋತು ಹೊರಟು ಹೋಗ್ಬೇಕಾ? ಏನ್ ನಿರ್ಧಾರ ಮಾಡಿದನು ಶ್ಯಾಮ ನಂಬ್ಕೊಂಡಿರೋ ಆ ಕೃಷ್ಣ? ಶ್ಯಾಮ, ಬನ್ನಿ ಅಕ್ಕ, ಪ್ರಸಾದ ಎಲ್ಲ ರೆಡಿ. ಪ್ರಸಾದದ ವಿಷಯ ಸರಿನಮ್ಮ. ಈ ಮನೆ ಕುಲದೇವತೆ ಯಾರು ಅಂತ ತಿಳ್ಕೊಂಡ್ಯಾ? ಇಲ್ಲ ಅಕ್ಕ. ಇಲ್ವಾ? ಮತ್ತೆ ಪೂಜೆಗೆಲ್ಲ ಏರ್ಪಾಟ್ ಮಾಡ್ತಿದ್ಯಾ? ಕುಲದೇವತೆ ಯಾರು ತಿಳ್ಕೊಳ್ದೆ ಕುಲದೇವತೆ ಪೂಜೆ ಹೇಗ್ ಮಾಡ್ತೀಯಮ್ಮ? ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಳಲ್ಲ, ಏನ್ ಮಾಡ್ತಾಳೆ ಅವಳು? ಬನ್ನಿ ಅಕ್ಕ, ತೋರಿಸ್ತೀನಿ. ಅಕ್ಕ ನೋಡಿ. ಪೂಜೆ ತಯಾರಿ ಏನೋ ಚೆನ್ನಾಗೇ ಮಾಡಿದ್ಯಾ. ಇದೇನಿದು? ಆ ತಟ್ಟೆಲಿದ್ದ ಶಂಖಪುಷ್ಪ ಎಲ್ಲಿ?
ಅಯ್ಯಯ್ಯೋ, ಈ ಹೂ ಎಲ್ ಮಾಯ ಆಯ್ತು? ಯಾರೆತ್ಕೊಂಡ್ರು? ಅದೇ ಅರ್ಥ ಆಗ್ತಿಲ್ಲ. ಕುಲದೇವತೆ ಪೂಜೆ ಮಾಡೋದಿಕ್ಕೆ 11 ರೀತಿ ಹೂವ ಬೇಕು ಅಂತ ತಾತ ಹೇಳಿದ್ದಾರೆ. ಅಷ್ಟು ತರದ ಹೂವ ಇಲ್ಲ ಅಂದ್ರೆ ಅವ್ರ ಪೂಜೆನೇ ಮಾಡಲ್ಲ. ಸಣ್ಣ ಲೋಪ ಆದ್ರೂ ಕೂಡ ಅಖಿಲ್ಗೆ ಅಮಂಗಳ ಆಗುತ್ತೆ. ಈ ಪೂಜೆ ಅಖಿಲ್ ಅವ್ರ ಕ್ಷೇಮಕ್ಕಾಗಿ ಮಾಡ್ತಿರೋ ಪೂಜೆ. ಈಗೇನ್ ಮಾಡ್ಲಿ? ಅಕ್ಕ, ತಾತ ಪೂಜೆಗೆ ಬರೋದಿಕ್ಕೆ ಇನ್ನು 10 ನಿಮಿಷ ಸಮಯ ಇದೆ ಅಲ್ವಾ? ಅಷ್ಟರಲ್ಲಿ ನಾನು ಹೋಗಿ ಹೂವ ತರ್ತೀನಿ ಅಕ್ಕ. ಶ್ಯಾಮ, ನಿಂತ್ಕೋ. ಹೂವಿನ ಮಾರ್ಕೆಟು ಇಲ್ಲಿಂದ ತುಂಬಾ ದೂರ. 10 ನಿಮಿಷದಲ್ಲಿ ಹೇಗ್ ಹೋಗಿ ಬರ್ತೀಯಾ? ನೀನ್ ಅಷ್ಟು ದೂರ ಹೋಗಿ ಹೂ ತರೋದ್ರಲ್ಲಿ ತಾತ ಬಂದಿರ್ತಾರೆ. ಹೂವಿಲ್ಲ ಅಂತ ಗೊತ್ತಾಗಿ ಕೋಪ ಮಾಡ್ಕೋತಾರೆ. ಹೋಗ್ಲಿ, ಹತ್ರದಲ್ಲಿ ಎಲ್ಲಾದ್ರೂ ಹೂವ ಸಿಗತ್ತಾ ಅಂತ ಪ್ರಯತ್ನ ಪಡ್ತೀನಿ ಅಕ್ಕ. ತಾತ ಪೂಜೆಗೆ ಬರೋ ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಹೂವ ತಂದ್ಬಿಡ್ತೀನಿ. ಪೂಜೆ ನಡೆಯೋ ಹಾಗೆ ಮಾಡ್ತೀನಿ. ಶ್ಯಾಮ, ಶ್ಯಾಮ, ಏನು? ಶ್ಯಾಮ ಮನೇಲಿಲ್ವಾ? ಇಲ್ಲ ಅತ್ತೆ. ಕುಲದೇವತೆ ಯಾರು ಅಂತ ತಿಳ್ಕೊಳಕ್ಕಾಗ್ದೆ, ಆ ಪೂಜೆ ಮಾಡಕ್ಕಾಗ್ದೆ ಮನೆಯಿಂದ ಓಡ್ ಹೋಗಿದ್ದಾಳೇನೋ. ಶ್ಯಾಮ ಓಡ್ ಹೋಗುವಂತ ಹುಡುಗಿ ಅಲ್ಲ. ಅಂತ ಹುಡುಗಿ ಅಲ್ದೆ ಹೋದ್ರೆ ಮತ್ತಿನ್ನೆಲ್ಲಿಗೆ ಹೋಗಿರ್ತಾಳೆ? ಒಂದ್ ವೇಳೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ಕೊಂಡ್ರೆ ಮನೇಲಿ ಯಾರಿಗಾದ್ರೂ ಹೇಳ್ ಹೋಗ್ಬೋದಿತ್ತಲ್ವಾ ಅಂತ ಅತ್ಗೆ ಹೇಳ್ತಾ ಇರೋದು. ಯಾರಿಗೂ ಏನು ಹೇಳ್ದೆ ಹೋಗಿದ್ದಾಳೆ ಅಂದ್ರೆ ಅರ್ಥ ಏನು? ಓಡ್ ಹೋಗಿದ್ದಾಳೆ ಅಂತ ತಾನೆ? ಶ್ಯಾಮ ಎಲ್ಲೂ ಓಡ್ ಹೋಗಿಲ್ಲ ಅತ್ತೆ. ಹೂ ತಗೊಂಡ್ ಬರೋಕೆ ಹೊರಗಡೆ ಹೋಗಿದ್ದಾಳೆ. ನನ್ಗೆ ಹೇಳ್ಬಿಟ್ಟೆ ಹೋಗಿದ್ದಾಳೆ. ಇನ್ 10 ನಿಮಿಷಕ್ಕೆ ಪೂಜೆ ಇಟ್ಕೊಂಡು ಹೂಗೋಸ್ಕರ ಈಗ ಯಾಕೆ ಹೊರಗೆ ಹೋಗ್ಬೇಕಿತ್ತು? ಪೂಜೆಗೆ ಬೇಕಾಗೋ 11 ಥರದ ಹೂಗಳನ್ನು ಅವಳು ಮೊದಲೇ ರೆಡಿ ಮಾಡಿಟ್ಟಿದ್ಲು. ಆದ್ರೆ ಈಗಷ್ಟೇ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿರ್ಬೇಕಾಗಿದ್ದ ಹೂಗಳು ಅಷ್ಟು ಅಲ್ಲಿ ಇರ್ಲಿಲ್ಲ. ಆ ಹೂವಿಟ್ಟಿದ್ದ ತಟ್ಟೆ ಖಾಲಿಯಾಗಿತ್ತು. ಹನ್ನೊಂದು ರೀತಿ ಹೂಗಳನ್ನ ತರಬೇಕು. ಅದ್ರಲ್ಲಿ ಒಂದು ರೀತಿ ಹೂ ಮಿಸ್ ಆದ್ರೂ ಪೂಜೆ ನಡೆಯಲ್ಲ. ಶ್ಯಾಮ ಈ ಮನೆ ಬಿಟ್ಟು ಹೋಗೋ ಹಾಗಾಗತ್ತೆ. ಅರ್ಥ ಆಯ್ತು ಬಿಡಿ ಅಮ್ಮವ್ರೆ. ಕರೆಕ್ಟಾಗಿ ಪೂಜೆ ಟೈಮ್ನಾಗೆ 1 ಥರದ ಹೂವನ ಮಾಯ ಮಾಡ್ಬಿಡ್ತೀನಿ ಬಿಡಿ. ಸರಿಯಾಗೆ ಮಾಡಿದ್ಯಾ ಬೋರಮ್ಮ. ಹೇಳಿದ ಕೆಲ್ಸನ ಹೇಳ್ದಾಗೆ ಮಾಡಿದ್ಯಾ. ಪೂಜೆಗೆ ಅಂತ ತೆಗ್ದಿಟ್ಟಿದ್ ಹೂವೆಲ್ಲ ಮಾಯ ಹೇಗಾಗತ್ತೆ? ಯಾರು ಮಾಡಿರ್ತಾರ ಕೆಲ್ಸನ? ಅದೇ ಅರ್ಥ ಆಗ್ತಿಲ್ಲ ಅತ್ತೆ.
ವಸಂತ, ವಸಂತ, ವಸಂತ. ಅಪ್ಪ ಕರೀತಾ ಇದ್ದಾರೆ, ಬನ್ನಿ. ಯಾಕೆ ಟೆನ್ಷನ್ ಅಲ್ಲಿದ್ಯಾ? ತಟ್ಟೆಲಿರೋ ಹೂವನ್ನ ಎತ್ತಿಟ್ಟಿರೋದ್ ನೀನೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ವಲ್ಲ? ಬಾ. ಅದಲ್ಲ ಅಮ್ಮವ್ರೆ, ಮತ್ತೇನು? ಆ ಹೂವ ನಾನ್ ತೆಗಿಲಿಲ್ಲ. ನೀನದನ್ನ ಎತ್ತಿಡ್ಲಿಲ್ವಾ? ಬೆಳಗ್ಗೆನೆ ಆ ಹೂವ ತೆಗಿಬೇಕು ಅಂತ ನಾನು ಅಲ್ಲಿಗೆ ಹೋಗಿ ನೋಡ್ದಾಗ್ಲೇ ಆ ತಟ್ಟೆ ಖಾಲಿ ಇತ್ತಮ್ಮವ್ರೆ. ಆಗ್ಲೇ ಆ ಹೂವನ ಯಾರೋ ಮಾಯ ಮಾಡಿದ್ರಮ್ಮವ್ರೆ. ಒಂದು ವೇಳೆ ಗೌರಮ್ಮ ಏನಾದ್ರೂ ಎತ್ತಿಟ್ಟಿರ್ಬೋದಾ? ಹಾಗ್ ಮಾಡಿದ್ರೆ ನಂಗೆ ಹೇಳಿರ್ತಿದ್ರಲ್ಲ. ಅಪ್ಪ. ವಸಂತ, ಪೂಜೆಗೆ ಸಮಯ ಆಗ್ತಾ ಇದೆ. ಶ್ಯಾಮ ಎಲ್ಲ ಸಿದ್ಧ ಮಾಡಿದಳ? ಅವಳು ಹೊರಗಡೆ ಹೋಗಿದ್ದಾಳೆ ಅಪ್ಪ. ಆರೂವರೆಗೆ ಕುಲದೇವತೆ ಪೂಜೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಹೊರಗಡೆ ಯಾಕೆ ಹೋದ್ಲು? ತಾತ, ಅದು ಅವಳು ಹೂವು ತರೋದಕ್ಕೆ ಅಂತ ಹೋಗಿದ್ದಾಳೆ. ಹೂಗೋಸ್ಕರ ಈಗಲೇ ಹೊರಗಡೆ ಹೋಗ್ಬೇಕಾಗಿತ್ತ? ಅದೆಲ್ಲ ಮುಂಚೆ ಸಿದ್ಧ ಮಾಡ್ಕೋಬೇಕು ತಾನೆ. ಆ ಏರ್ಪಾಟೆಲ್ಲ ಮೊದ್ಲೇ ಮಾಡಿದ್ಲು ತಾತ. ಆದ್ರೆ ತಟ್ಟೆಲಿರೋ ಶಂಖಪುಷ್ಪ ಹೂವು ಮಾಯ ಆಗಿದೆ. ಹೂ ತರೋದಕ್ಕೆ ಅಂತ ಹೋದ್ಲು. ತಟ್ಟೆಲಿರೋ ಹೂವು ಹೇಗೆ ಮಾಯ ಆಯ್ತು? ಅದೇ ಅರ್ಥ ಆಗ್ತಿಲ್ಲ ಅಪ್ಪ. ಅಖಿಲ್ಗೆ ಒಳ್ಳೇದಾಗ್ಲಿ ಅಂತ ಮಾಡಿಸ್ತಿರೋ ಪೂಜೆ ಇದು. ಈಗ ನಡೆಯುತ್ತೋ ಇಲ್ವೋ ಅಂತ ನಂಗ್ ಭಯ ಆಗ್ತಿದೆ. ಹತ್ತು ನಿಮಿಷಕ್ಕೆ ಅವಳು ಖಂಡಿತ ಬರಲ್ಲ. ಈ ಸಲ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಂದ ಹೋಗೋದು ಗ್ಯಾರಂಟಿ. ಮಮ್ಮಿ, ನೀವೇನು ಹೆದರ್ಕೋಬೇಡಿ, ಪೂಜೆ ನಡೆಯತ್ತೆ. ಹೇಗ್ ನಡೆಯುತ್ತೆ ಅಖಿಲ್? ಪೂಜೆ ಶುರುವಾಗೋದಕ್ಕೆ ಇನ್ನು 10 ನಿಮಿಷ ಉಳಿದಿರೋದು. ಶ್ಯಾಮ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಯಾವಾಗ ಬರ್ತಾಳೆ ಅಂತಾನೂ ಗೊತ್ತಿಲ್ಲ. ಗೊತ್ತಿಲ್ದೇ ಇರೋ ಊರು, ಎಲ್ಲಾದ್ರೂ ತಪ್ಪಿಸ್ಕೊಂಡ್ರೆ ಆಮೇಲೆ ಏನ್ ಗತಿ? ಗೌರಮ್ಮ ಹೇಳ್ತಿರೋದು ನಿಜನೇ ಅಲ್ವಾ? ಇಷ್ಟು ದೊಡ್ಡ ಊರಲ್ಲಿ ಅವಳೇನಾದ್ರೂ ಮಿಸ್ ಆದ್ರೆ ಎಲ್ಲಿ ಅಂತ ಹುಡ್ಕೋದು? ಚಿಕ್ಕ ಲೋಪ ಆದರೂ ಕೂಡ ಅಖಿಲ್ಗೆ ಅಮಂಗಳ ಆಗತ್ತೆ.
ಮನೆಗೆ ಒಳ್ಳೇದಾಗ್ಲಿ ಅಕ್ಕೆಲ್ಲವ್ರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಿರೋ ಪೂಜೆ ನಾನು ಹೇಗಾದ್ರೂ ಹೋಗ್ಬೇಕು. ಅಂಥದ್ದೆಲ್ಲ ಏನೂ ಆಗಲ್ಲ ಮಮ್ಮಿ. ಅವಳು ಎಲ್ಲಿದ್ದಾಳೋ ನೋಡಿ ನಾನು ಕರ್ಕೊಂಡು ಬರ್ತೀನಿ. ಅಲ್ಲಿ ನೋಡಿ ಶ್ಯಾಮ ಬಂದ್ಲು. ತಾತ, ಪೂಜೆಗೆ ಬೇಕಾಗಿರೋ ಹೂವ ತಂದೆ. ಗೊತ್ತಿಲ್ಲದೆ ಇರೋ ಊರಲ್ಲಿ ನೀನ್ ತಪ್ಪಿಸ್ಕೊಂಡ್ಬಿಟ್ರೆ ನಾವೆಲ್ಲರೂ ಇಷ್ಟು ದೊಡ್ಡ ಊರಲ್ಲಿ ನಿನ್ನ ಎಲ್ಲೆಲ್ಲಿ ಅಂತ ಹುಡ್ಕೋದು? ಗೊತ್ತಿಲ್ದಿರೋ ಊರಲ್ಲಿ ನೀನ್ ತಪ್ಪಿಸ್ಕೊಂಡ್ಬಿಟ್ರೆ ನಮಗ್ ಹುಡ್ಕಕ್ ಆಗದೆ ಇರುವಾಗ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಿಮ್ ಮನೆಯವ್ರು ಬಂದು ನಮ್ ಮಗಳಿಗೆ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನಾವ್ ಅವ್ರಿಗೇನಂತ ಉತ್ತರ ಕೊಡೋದಕ್ಕಾಗತ್ತೆ? ಕ್ಷಮಿಸಿ. ಅವ್ರ ಕ್ಷೇಮಕ್ಕೋಸ್ಕರ ಮಾಡ್ತಿರೋ ಈ ಪೂಜೆ ನಿಲ್ಬಾರ್ದು ಅಂತ. ಹೇಗಾದ್ರೂ ಈ ಹೂ ತಗೊಂಡ್ ಬಂದು ಆ ಪೂಜೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ ಬಿಟ್ರೆ ಬೇರೆ ಯಾವ ವಿಷಯದಲ್ಲೂ ನಾನೇನು ಯೋಚನೆ ಮಾಡಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶ್ಯಾಮ, ಕೈ ಗಾಯ ಹೇಗಾಯ್ತು? ಹಾ, ಈ ಹೂ ಕೀಳೋಕೆ ಮುಳ್ಳಿನ ಪೊದೆ ಒಳಗಡೆ ಹೋಗ್ಬೇಕಾಯ್ತು ಅಕ್ಕ. ಅಲ್ಲಿ ಹೋಗಿ ಹೂ ಕೀಳುವಾಗ ಕಾಲ್ ಜಾರಿ ಮುಳ್ಳಿನ ಪೊದೆ ಮೇಲೆ ಬಿದ್ದೆ. ಮುಳ್ಳು ಸ್ವಲ್ಪ ಗೀಚಿರ್ಬೇಕಷ್ಟೆ. ಅಷ್ಟೊಂದು ಕಷ್ಟಪಟ್ಟು ಈ ಹೂಗಳನ್ನ ತಗೊಂಡ್ ಬಂದ್ಯಾ? ಇಷ್ಟ ಆಗಿರೋ ಕೆಲಸ ಮಾಡಿದ್ರೆ ಕಷ್ಟ ಅನ್ಸಲ್ಲ ಅಕ್ಕ. ಇಷ್ಟಪಟ್ಟೋ ಕಷ್ಟಪಟ್ಟೋ ಹೂನ ತಂದ್ಲು, ಓಕೆ. ಆದ್ರೆ ಆ ತಟ್ಟೆಲಿರೋ ಹೂ ಹೇಗ್ ಮಾಯ ಆಯ್ತು?
11 ರೀತಿಯ ಹೂವಿನಿಂದ ಕುಲದೇವತೆ ಪೂಜೆ ಮಾಡಬೇಕು ಅಂತ ಹೇಳಿದ್ದೆ. ಅದರಲ್ಲಿ ಈ ಹೂವು ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಸಿಗಲ್ಲ. ಇದೇ ಕಾಣದೇ ಇದ್ರೆ ಶ್ಯಾಮ ಏನ್ ಮಾಡ್ತಾಳೋ ನೋಡೋಣ. ತನ್ನ ಗಂಡನ ಕ್ಷೇಮಕ್ಕಾಗಿ ನಡೆಯೋ ಈ ಪೂಜೆಗಾಗಿ ಏನ್ ಮಾಡ್ತಾಳೋ ನೋಡಬೇಕು. ಮಾಯವಾಗಿರೋ ಹೂ ಬಗ್ಗೆ ಯಾರು ಯಾಕೆ ಯೋಚನೆ ಮಾಡ್ತಿಲ್ಲ? ಮಾಯ ಆಗಿರೋ ಹೂವಿನ ಬಗ್ಗೆ ಅಲ್ಲ, ಪೂಜೆ ಸಮಯಕ್ಕೆ ಹೂವಿನ ಜೊತೆ ಬಂದಿರೋ ಶ್ಯಾಮನ ಬಗ್ಗೆ ಈಗ ಯೋಚನೆ ಮಾಡಬೇಕು. ಕುಲದೇವತೆ ಯಾರು ಅಂತ ಅವಳು ತಿಳ್ಕೊಂಡ್ಲೋ ಇಲ್ವೋ, ಕುಲದೇವತೆ ಪೂಜೆ ನಡೆಯುತ್ತೋ ಇಲ್ವೋ ನೋಡೋಣ ಬನ್ನಿ. ಪೂಜೆಗೆ ಬೇಕಾಗಿರೋ ಏರ್ಪಾಡೆಲ್ಲ ಚೆನ್ನಾಗೇ ಮಾಡಿದೀಯ. ಆದರೆ ಕುಲದೇವತೆ ಯಾರು ಅಂತ ತಿಳ್ಕೊಂಡ್ಯಾ? ಆ ಪೀಠದ ಮೇಲೆ ಕುಲದೇವತೆ ಪ್ರತಿಮೆ ಇಟ್ಟಿದೀಯಾ? ಕುಲದೇವತೆ ಯಾರೋ ಗೊತ್ತಾಗ್ಲಿಲ್ಲ ತಾತ. ಆದ್ರೆ ಆ ಪೀಠದ ಮೇಲೆ ಕುಲದೇವತೆ ಪ್ರತಿಮೆ ಇಟ್ಟಿದ್ದೀನಿ. ಕುಲದೇವತೆ ಯಾರು ಅಂತ ಗೊತ್ತಿಲ್ದೆ ಅಲ್ಲಿ ಕುಲದೇವತೆ ಪ್ರತಿಮೆನ ಹೇಗಿಡೋಕ್ ಸಾಧ್ಯ? ತೋರಿಸ್ತೀನಿ ಬನ್ನಿ. ಕುಲದೇವತೆ ಅಂದ್ರೆ ಹಸು ಫೋಟೋ ಇಟ್ಟಿದ್ಯಲ್ಲ, ಹಸು ಅಂತ ಅಷ್ಟು ಹಗುರವಾಗಿ ಮಾತಾಡ್ಬೇಡಿ. ಇದು ಕಾಮಧೇನು, ಕ್ಷೀರಸಾಗರದ ಮಧ್ಯೆ ಹುಟ್ಟಿರೋ ಕಾಮಧೇನು. ಬೇಡ್ಕೊಳ್ಳೋ ಕೋರಿಕೆ ಎಲ್ಲ ತೀರ್ಸೋ ಕಾಮಧೇನು. ಕಾಮಧೇನು ಕೊಂಬಿನ ಮೇಲ್ಭಾಗದಲ್ಲಿ ಬ್ರಹ್ಮ,
ಕೊಂಬಿನ ಮಧ್ಯಭಾಗದಲ್ಲಿ ವಿಷ್ಣು, ಕೊಂಬಿನ ಮೂಲ ಭಾಗದಲ್ಲಿ ಶಿವ ಇರ್ತಾನೆ ಅಂತ ಹೇಳ್ತಾರೆ. ಆ ತ್ರಿಮೂರ್ತಿಗಳಿಗೆ ಪ್ರತಿರೂಪ ಆಗಿರೋ ಈ ಕಾಮಧೇನುವಲ್ಲಿ ಸರ್ವ ದೇವತೆಗಳು ವಾಸಿಸ್ತಾರೆ. ಕಾಮಧೇನು ಪೂಜೆ ಮಾಡಿದ್ರೆ ಕುಲದೇವತೆಗೆ ಪೂಜೆ ಮಾಡಿದ ಹಾಗಾಗುತ್ತೆ ಅಂತ ನೀನ್ ಹೇಳಿದ್ರೆ ಸಾಕಾಗುತ್ತಾ? ಶಾಸ್ತ್ರ ಹೇಳ್ಬೇಕು.